ಯೋಜನೆ ನಮಗೆ ಎಲ್ಲ ರೈತ ಬಾಂಧವರಿಗೂ ಒಂದೇ ನ್ಯಾಯ ಸಿಗಬೇಕಂತ ಆಸೆ. ಈಗ ಸಿದ್ದಾಪುರದ ಮೇಲ್ಭಾಗದಲ್ಲಿ ಡ್ಯಾಮನ್ನು ಮಾಡಿದರೆ ಕೆಳಭಾಗದ ರೈತರಿಗೆ ತುಂಬ ತೊಂದರೆ ಆಗ್ತದೆ. ಸಿದ್ದಾಪುರದ ಏತ ನೀರಾವರಿ ಯೋಜನೆ ಹೊಳೆಗೆ ನೀರು ಬಿಟ್ಟು ಆ ನೀರನ್ನೇ ಸಿದ್ದಾಪುರ ಭಾಗದ ಆಚರಿ ಹೊಸಂಡೆ ಭಾಗದವರಿಗೆ ನೀರು ಕೊಡಬೇಕು. ಅಲ್ಲಿ ಮೇಲ್ಭಾಗದಲ್ಲಿ ಅವರು ಡ್ಯಾಮ್ ಮಾಡಿದರೆ ನಮ್ಮ ವರಾಯಿಯ ನದಿ ಬತ್ತಿ ಹೋಗುವ ಒಂದು ಸೂಚನೆ ಇದೆ. ಅದರಿಂದ ಈ ಹೊಳೆ ಸಂಕನಾಣ ಆ ಭಾಗದ ಜನರು, ಕೆಳಮಟ್ಟ ಭಾಗದ ಜನರಿಗೆ ಈ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ನೀರು ತುಂಬ ಒಂದು ಚೂರು ನೀರು ಇರುವುದಿಲ್ಲ ಹಾಲಾಡಿಯ ಹೊಳೆಯಲ್ಲಿ. ಹಾಗಾಗಿ ನಮ್ಮದು ಉದ್ದೇಶ ಒಂದೇ, ಎಲ್ಲ ರೈತರಿಗೂ ಒಂದೇ ಥರ ನ್ಯಾಯ ಇರಬೇಕು. ಈಗ ರೈತ ಸಂಘದವರು ಒಬ್ಬರಿಗೊಂದು ನ್ಯಾಯ ಮತ್ತೊಬ್ಬರಿಗೊಂದು ನ್ಯಾಯ ಮಾಡಬಾರ್ದು. ಮೇಲ್ಭಾಗದ ಸಿದ್ದಾಪುರದ ರೈತರಿಗೂ ನ್ಯಾಯ ಬೇಕು, ಕೆಳಭಾಗದ ರೈತರಿಗೂ ನ್ಯಾಯ ಬೇಕು. ಹಾಗಾಗಿ ಅದರಿಂದ ಮತ್ತೊಂದು ಪರಿಣಾಮ ಎದುರಾಗ್ತಾ ಇದೆ ನಮಗೆ. ಸೌಕೂರು ಏತಾವರಿ ನೀರಾವರಿ ಯೋಜನೆ, ಮೇಲ್ಭಾಗದ ನೀರೇ ಸೌಕೂರು ಏತ ನೀರಾವರಿ ಯೋಜನೆಗೆ ಬರುವುದು. ಸೌಕೂರು ಏತ ನೀರಾವರಿ ಯೋಜನೆ ತೊರ್ಪುಂಜೆ, ನೆಂಪು, ಹಟ್ಟೆಂಗಡಿ, ಗುಲ್ವಾಡಿ ಈ ಭಾಗದ ಕೃಷಿಕರಿಗೆ ತುಂಬ ಹೆಲ್ಪ್ ಆಗಿದೆ. ಅದಕ್ಕೂ ತೊಂದರೆ ಆಗ್ತಾ ಇದೆ. ಈ ಸರಿ ಇದ್ದ ವ್ಯವಸ್ಥೆಯನ್ನ ಸರಿ ಇಲ್ಲ ಅಂತ ಹೇಳೋದು ತಪ್ಪು ಅಂತ ಹೇಳೋದು. ಹಾಗಾಗಿ ಯಾರಿಗೂ ನಾವು ಯಾರನ್ನ ದೂರುವುದಿಲ್ಲ, ಬಟ್ ನ್ಯಾಯ ಎಲ್ಲ ರೈತರಿಗೂ ಒಂದೇ ತರ ಇರಬೇಕು. ಮೇಲ್ಭಾಗದವರು ನೀರು ತಗೊಂಡ್ರೆ ಕೆಳಭಾಗದವರು ಏನ್ ಮಾಡುವುದು? ಕೆಳಭಾಗದವರು ರೈತರೇ ಅಲ್ಲ. ನಮ್ಮ ಕೆಳಮಟ್ಟದಲ್ಲಿ ತುಂಬ ಜನ ಬಡ ರೈತರುಗಳಿದ್ದಾರೆ. ತುಂಬ ಜನ ನೀರೀಗ ಏತ ನೀರಾವರಿ ಯೋಜನೆಯಿಂದ ಎಷ್ಟೋ ಬಾವಿ ನೀರು ಹೆಚ್ಚಾಗಿದೆ. ನಾಳೆ ನೀರು ಕಮ್ಮಿ ಆದ್ರೆ ಅದಕ್ಕೆ ಹೊಣೆ ಯಾರು? ಹಾಗಾಗಿ ಸರಿ ಇದ್ದ ವ್ಯವಸ್ಥೆಯನ್ನು ಸರಿ ಇಲ್ಲ ಅಂತ ಹೇಳುವುದು ತಪ್ಪು ಅಂತ ಹೇಳುದು. ನಮ್ದು ಒಂದು ಎಲ್ಲ ಒಳ್ಳೆ ಉದ್ದೇಶ ಅಂದ್ರೆ ಎಲ್ಲರಿಗೂ ಒಂದೇ ತರ ನ್ಯಾಯ ಇರಲಿ ಅಂತ. ಈ ಯೋಜನೆ ಬಂದದ್ದು ಅದು ಸರಿಯಾದ ಯೋಜನೆ, ದಾರಿ ತಪ್ಪಿಸುವುದು ಸರಿಯಲ್ಲ ಅಂತ ಹೇಳುದು ಮಾಡ್ತಾ ಇದ್ದಾರೆ. ರೈತರಿಗೂ ಅನ್ಯಾಯ ಆಗಬಾರದು. ನೀರಿಗೆ ತೊಂದರೆ ಆಗ್ತದೆ. ಮೇಲ್ಗಡೆ ಡ್ಯಾಮ್ ಮಾಡಿದ್ರೆ ಕೆಳಗಡೆ ನೀರು ಬತ್ತಿ ಹೋಗ್ತದೆ. ಅದು ಯಾಕಂದ್ರೆ ನೀವು ಏಪ್ರಿಲ್ ಮೇ ಟೈಮಲ್ಲಿ ನೀವು ಹಾಲಾಡಿ ಹೊಳೆಯನ್ನು ನೋಡಿ ಅಂತ, ಅಲ್ಲಿ ನೀರು ಇರುವುದಿಲ್ಲ. ನಾವು ಹೇಳುದು ಇಷ್ಟೇ, ಹಾಲಾಡಿ ಹೊಳೆಗೆ ನೀರು ಬಿಟ್ಟು ಎಲ್ಲ ಕಡೆ ನೀರು ಕೊಡ್ಲಿ. ನೀರು ಕೊಡೋದ್ರಲ್ಲಿ ಯಾವುದು ತಪ್ಪಿಲ್ಲ, ಎಲ್ಲರಿಗೂ ಸಿಗ್ಬೇಕು. ಸಿದ್ದಾಪುರ ಭಾಗದವರಿಗೂ ಸಿಗ್ಬೇಕು, ಹಾಜರಿ ಭಾಗದಲ್ಲಿ ಸಿಗ್ಬೇಕು, ಅಸೆಂಬ್ಲಿ ಭಾಗದಲ್ಲಿ ಸಿಗ್ಬೇಕು, ನಮಗೂ ಬೇಕು. ನಾವು ಕರಾವಳಿ ಜಿಲ್ಲೆ ಹೋರಾಟದ ಬಗ್ಗೆ ನಾವು ಹೇಳೋದಿಲ್ಲ. ಯಾವ ಶಾಸಕರಿಗೂ ನಾವು ಅವ್ರ ಬಗ್ಗೆ ಮಾತಾಡೋದು ನಮ್ದಷ್ಟೇ. ನಾವೇ ಕೆಳಭಾಗದ ರೈತರಿಗೂ ಅನ್ಯಾಯ ಆಗಬಾರ್ದು ಅಂತ ಹೇಳೋದು ಅಷ್ಟೇ. ಅವ್ರು ಹೇಳೋದು ಮಾಡ್ಬೇಕಾಗುತ್ತೆ. ಈಗ ನಮ್ಗೆ ಏತ ನೀರಾವರಿ ಯೋಜನೆಯಿಂದ ನಮ್ಮ ಭಾಗದವರು ಖುಷಿ ಪಟ್ಟಿದೆ. ಎಷ್ಟೋ ಜನ ಕೃಷಿ ಬರಡು ಭೂಮಿ ಎಲ್ಲ ಕೃಷಿ ಆಗಿದೆ. ಈಗ ಮುಂದೊಂದು ದಿನ ಆ ಬರಡು ಭೂಮಿ ಆ ನೀರು ಬರುವುದಕ್ಕ ಇದಾದ್ರೆ ತೊಂದರೆ ಆಯ್ತು. ಈಗ ಎಷ್ಟೋ ಜನ ಅಡಿಕೆ ಮರ ಕೃಷಿ ಗೀಸಿ ಎಲ್ಲ ಮಾಡ್ಕೊಂಡಿದ್ದಾರೆ. ಈಗ ಮೊನ್ನೆ ಒಂದು ಸ್ವಲ್ಪ ದಿನ ನೀರು ಬರ್ತಿದ್ದಕ್ಕೆ ಅಷ್ಟು ಉಪದ್ರ ನಮ್ಮ ಕಡೆ ಆಗಿದೆ.